ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂತ ಹೇಳಿದ್ರೆ, ಬರುವಂಥ ಕಡೆಯ ಕಾರ್ತಿಕ ಗುರುವಾರ ಅಂದರೆ ಅಮಾವಾಸ್ಯೆ ದಿನದಂದು ನಾವು ಯಾವ ಒಂದು ವಸ್ತುನ ಹೇಗೆ ದಾನ ಮಾಡಿದ್ರೆ ನಮ್ಮ ಅನುಕೂಲಕ್ಕೆ ತಕ್ಕಂತೆ ಇರುವಂಥ ಕೈ ಎಟುಕುವಂಥ ವಸ್ತುಗಳನ್ನ ನಾನು ನಿಮಗೆ ಮೆನ್ಷನ್ ಮಾಡಿ ಹೇಳ್ತೀನಿ. ಆ ಒಂದು ವಸ್ತುಗಳನ್ನ ದಾನ ಮಾಡಿದ್ರೆ ನಿಮಗೆ ಯಾವ ಒಂದು ಪೂರ್ಣ ಫಲ ಸಿಗುತ್ತೆ ಅಂತ ಹೇಳಿ ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ. ಓಕೆನಾ? ಆ ಒಂದು ದಿನದ ಶಕ್ತಿಯನ್ನು ಅಥವಾ ಮನೆಯಲ್ಲಿರುವಂಥ ಆರ್ಥಿಕ ಪರಿಸ್ಥಿತಿಯನ್ನು, ಲಕ್ಷ್ಮಿನ ಸುಲಭವಾಗಿ ಹೋಲಿಸ್ಕೊಳ್ಳೋದಕ್ಕೆ ಇವೆಲ್ಲ ವಸ್ತುಗಳನ್ನ ನೀವು ದಾನ ಮಾಡ್ತಾ ಬಂದರೆ ಆವತ್ತಿನ ದಿನ ಪರ್ಟಿಕ್ಯುಲರ್ ಆಗಿ ಆವತ್ತಿನ ದಿನ ನೀವು ದಾನ ಮಾಡಿದರೆ ಆ ಒಂದು ಆರ್ಥಿಕ ಪರಿಸ್ಥಿತಿ ಸುಧಾರಿಸೋದಕ್ಕೆ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ. ಹಾಗಿದ್ರೆ ಫಸ್ಟ್ ಯಾವುದಪ್ಪ ಅಂತ ಹೇಳಿದ್ರೆ ಹಣತೆ. ಓಕೆನಾ? ನಮ್ಮ ಕೈಯಲ್ಲಿ ಹಣ ಇಲ್ಲ ಅಂದರೆ ಹಣತೆ ದಾನ ಮಾಡ್ಬೋದು ಅನ್ನೋ ಒಂದು ಗಾದೆನೇ ಇದೆ. ಹಾಗಾಗಿ ಆವತ್ತಿನ ಒಂದು ದಿನ ವಿಶೇಷ ಅಂದರೆ ಕಾರ್ತಿಕದಲ್ಲಿ ತಿಂಗಳು ಫುಲ್ಲೂ ಸಹ ದೀಪಗಳನ್ನ ಮನೆಗಳಲ್ಲಿ ಆಗಿರ್ಬೋದು, ದೇವಸ್ಥಾನಗಳಲ್ಲಿ ಆಗಿರ್ಬೋದು, ತಿಂಗಳು ಫುಲ್ಲೂ ಸಹ ಹಚ್ಚುವಂಥದ್ದು ರೂಢಿಯಲ್ಲಿದೆ ಮೊದಲಿನಿಂದಲೂ. ಹಾಗಾಗಿ ಆವತ್ತಿನ ಒಂದು ದಿನ ನೀವು ಹಣತೆಗಳನ್ನ ದೇವಸ್ಥಾನಗಳಿಗಾಗಿರ್ಬೋದು ದಾನ ಕೊಡೋದು. ಹಣತೆ, ಬತ್ತಿ ಮತ್ತು ಎಣ್ಣೆ, ಹಳ್ಳೆಣ್ಣೆ. ಓಕೆನಾ? ದೀಪ ಹಚ್ತಾರಲ್ಲ ಆ ಎಣ್ಣೆ ಕೊಡೋದ್ರಿಂದ ನಿಮಗೆ ತುಂಬ ಲಕ್ಷ್ಮಿಯ ಹೋಲಿಸ್ಕೊಳ್ಳೋದಕ್ಕೆ ತುಂಬ ಹತ್ತಿರ ಆಗ್ತೀರಾ ಅಂತ ಹೇಳ್ಬೋದು. ಇನ್ನು ಸೆಕೆಂಡ್ ಒನ್ ಅಂತ ಬಂದರೆ ಕಾರ್ತಿಕ ಮಾಸದಲ್ಲಿ ವಿಶೇಷವಾಗಿ ಹಚ್ಚುವಂಥ ಬೆಟ್ಟದ ನೆಲ್ಲಿಕಾಯಿ ದೀಪ. ಓಕೆನಾ? ಬೆಟ್ಟದ ನೆಲ್ಲಿಕಾಯಿ ದೀಪ ದಾನ ಕೊಡಿಯಲ್ಲ, ಬೆಟ್ಟದ ನೆಲ್ಲಿಕಾಯಿನ ದಾನ ಕೊಡೋದ್ರಿಂದ ಯಾವುದೋ ಒಂದು ದೇವಸ್ಥಾನಕ್ಕಾಗಿರ್ಬೋದು, ದೇವಸ್ಥಾನದಲ್ಲಿ ಹೋಗಿ ದೀಪ ಹಚ್ಚೋದಾಗಿರ್ಬೋದು, ಇದೆಲ್ಲ ಮಾಡೋದ್ರಿಂದ ಲಕ್ಷ್ಮಿ ಸುಲಭವಾಗಿ ನಮ್ಮ ಕಡೆ ಹೊಲಿಯೋದಕ್ಕೆ ಸೂಕ್ತ ಒಂದು ಪರಿಹಾರ ಅಂತಲೇ ಹೇಳ್ಬೋದು. 100ಗೆ 200% ನಿಮಗೆ ನಿಮ್ಮ ಮನೆಯಲ್ಲಿರುವಂಥ ಆರ್ಥಿಕ ಪರಿಸ್ಥಿತಿ ಸುಧಾರಿಸೋದಲ್ಲಿ ಯಾವುದೇ ಒಂದು ಸಂಶಯ ಬೇಡ ಅಂತಲೇ ಹೇಳ್ಬೋದು. ಆವತ್ತಿನ ದಿನವೂ ಸಹ ನೀವು ಮನೆಯಲ್ಲಿ ನೆಲ್ಲಿಕಾಯಿ ದೀಪ ಹಚ್ಚೋದ್ರಿಂದ ನಿಮಗೆ ತುಂಬ ಅಂದರೆ ತುಂಬ ಪೂರ್ಣ ಫಲ ಸಿಗುತ್ತೆ ಅಂತಲೇ ಹೇಳ್ಬೋದು. ಈ ಒಂದು ಗುರುವಾರ ಬಂದಿರುವಂಥದ್ದು ವಿಶೇಷವಾಗಿ ಶಕ್ತಿ ತುಂಬಿರುವಂಥ ಈ ಒಂದು ಅಮಾವಾಸ್ಯೆ ದಿನ ನೀವು ದೇವಸ್ಥಾನಗಳಲ್ಲಿ ಹೋಗಿ ಒಂದು ದೀಪ ಹಚ್ಚೋದಾಗಿರ್ಬೋದು, ಅಥವಾ ಒಂದು ನೆಲ್ಲಿಕಾಯಿನ ಅಲ್ಲಿ ನೈವೇದ್ಯವಾಗಿ ಇಡೋದಾಗಿರ್ಬೋದು. ಹೀಗೆಲ್ಲ ಮಾಡೋದ್ರಿಂದ, ದಾನ ಮಾಡೋದ್ರಿಂದ ನಿಮಗೆ ಅದರ ಒಂದು ಪೂರ್ಣ ಫಲ ಸಿಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಥರ್ಡ್ ಒನ್ ಅಂತ ಬಂದರೆ ಬಾಳೆಹಣ್ಣು. ಎಲ್ಲರಿಗೂ ಸಹ ನಾನು ಹೇಳುವಂಥ ಎಲ್ಲ ಆಲ್ಮೋಸ್ಟ್ 4 ವಸ್ತುಗಳು ಸಹ, ಐಟಮ್ಗಳು ಸಹ ಪ್ರತಿಯೊಬ್ಬರು ಕೈಗೆಟುಕುವಂಥದ್ದೇ, ಯಾವುದು ಅಷ್ಟು ಕಾಸ್ಟ್ಲಿ ಅಲ್ಲ. ಓಕೆನಾ? ಈ ಒಂದು ನಮ್ಮ ಒಂದು ಹಿಂದೂ ಸಂಪ್ರದಾಯದಲ್ಲಿ ಏನು ಶುಭಾರಂಭಗಳಿಗೆ ಏನು ವಿಶೇಷವಾಗಿ ಲಕ್ಷ್ಮಿಗೆ ಒಂದು ನೈವೇದ್ಯ ಇಡೋದಾಗಿರ್ಬೋದು, ಬಾಳೆಹಣ್ಣಾಗಿರ್ಬೋದು, ಅಥವಾ ಬಾಳೆಹಣ್ಣನ್ನು ಒಂದು ಹಸುವಿಗೆ ಕೊಡೋದಾಗಿರ್ಬೋದು, ದಾನ ಕೊಡೋದಾಗಿರ್ಬೋದು, ಅದಕ್ಕೆ ತಿನ್ನಿಸೋದ್ರಿಂದನೂ ಸಹ ಅದರಿಂದ ಲಕ್ಷ್ಮಿ ನಮಗೆ ಬೇಗ ಹೊಲಿತಾಳೆ ಅಂತಲೇ ಹೇಳ್ಬೋದು. ಆವತ್ತಿನ ದಿನವೂ ಸಹ ಒಂದು ದೇವಸ್ಥಾನಕ್ಕೆ ಹೋಗಿ ದಾನ ಕೊಡೋದಾಗಿರ್ಬೋದು, ಬಾಳೆಹಣ್ಣಿಂದ ಮಾಡಿದಂಥ ನೈವೇದ್ಯನ ದಾನ ಕೊಡೋದಾಗಿರ್ಬೋದು ಪ್ರಸಾದ ರೂಪದಲ್ಲಿ, ಇಲ್ಲಾಂದರೆ ಗೋವುಗಳು ನಿಮ್ಮ ಮನೆ ಹತ್ತಿರ ಬರುತ್ತೆ ಅಂದರೆ ನೀವು ಅದನ್ನು ಸಹ ನೀವು ದಾನ ಕೊಡೋದಾಗಿರ್ಬೋದು. ಇದರಿಂದನೂ ಸಹ ಆವತ್ತಿನ ದಿನ ತುಂಬ ಪವರ್ಫುಲ್ಲು, ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ. ಇನ್ನು ನೆಕ್ಸ್ಟ್ ಅಂತ ಬಂದರೆ ಹಾಲು. ಇದರ ಏನು ಸಂಪ್ರದಾಯದಲ್ಲಿ ಬಂದಿರೋ ಪ್ರಕಾರ ಆ ಹಾಲು ಅಥವಾ ಆಕಳು ದಾನ ಕೊಡಬೇಕು ಅಂತ ಹೇಳ್ತಾರೆ. ಈಗಿನ ಒಂದು ನಮ್ಮ ಕೈಗೆ ಇಟ್ಕುವಂಥ ಶಕ್ತಿ ಅನುಸಾರ ನಾವು ಹಾಲು, ಈಗ ಹೋಗಿ ದೇವಸ್ಥಾನದಲ್ಲಿ ಅಭಿಷೇಕ ಮಾಡ್ತಿದ್ದಾರೆ ಅಂದರೆ ಹೋಗಿ ಹಾಲು ಕೊಡೋದಾಗಿರ್ಬೋದು, ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಹಾಲಿಂದ ಮಾಡೋವಂಥ ಒಂದು ನೈವೇದ್ಯನ ಪೂಜೆ ಮಾಡಿಬಿಟ್ಟು ದಾನ ಕೊಡೋದಾಗಿರ್ಬೋದು. ಹೀಗೆಲ್ಲ ಮಾಡೋದ್ರಿಂದ ಲಕ್ಷ್ಮಿ ತುಂಬ ಪ್ರಿಯವಾಗಿರ್ತಾಳೆ, ನಮ್ಮಿಂದ ತೃಪ್ತಿಯಾಗಿ ನೆಲೆಸ್ತಾಳೆ ಅಂತಲೇ ಹೇಳ್ಬೋದು. ಮನೆಯಲ್ಲಿ ಯಾವಾಗಲೂ ನೆಲೆಸಿರ್ತಾನೆ ಅಂತಲೇ ಹೇಳ್ಬೋದು. ಆವತ್ತಿನ ದಿನ ಪೂರ್ಣ ಫಲ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಓಕೆನಾ? ಈ ಒಂದು ವಿಷಯನ ತಲೆಯಲ್ಲಿ ಇಟ್ಕೊಂಡು ಆವತ್ತಿನ ದಿನ ಒಂದು ಸಂಕಲ್ಪ ಮಾಡಿ, ಲಕ್ಷ್ಮಿ ಪೂಜೆ ಮಾಡಿ, ಈ ಒಂದು ಇಷ್ಟಲ್ಲಿ ಯಾವುದಾದ್ರೂ ಒಂದು ವಸ್ತುನಾದರೂ, ಒಂದು ಐಟಮ್ ಆದರೂ ನೀವು ದಾನ ಕೊಡೋದ್ರಿಂದ ನಿಮಗೆ ಅದರ ಪೂರ್ಣ ಫಲ ಸಿಗುತ್ತೆ ಅಂತಲೇ ಹೇಳ್ಬೋದು. ಈ ಬೆಟ್ಟದ ನೆಲ್ಲಿಕಾಯಿ ಆಗಿರ್ಬೋದು, ಹಾಲಾಗಿರ್ಬೋದು, ಹಣತೆಗಳ ಆಗಿರಬಹುದು,
ಬಾಳೆಹಣ್ಣು ಆಗಿರ್ಬೋದು ಇವೆಲ್ಲ ದಾನ ಕೊಡೋದ್ರಿಂದ ಲಕ್ಷ್ಮಿಗೆ ತುಂಬ ಹತ್ತಿರವಾಗಿರುವಂಥದ್ದು ಇವೆಲ್ಲ. ಹಾಗಾಗಿ ಇವನ್ನೆಲ್ಲ ದಾನ ಕೊಟ್ಟು ಅವತ್ತಿನ ದಿನ ಏನು ಪ್ರಯೋಜನ ಇದೆ, ಏನು ಶಕ್ತಿ ಇದೆ ಅಮಾವಾಸ್ಯೆದು, ಆ ಒಂದು ಶಕ್ತಿನ ನೀವು ಆರಾಮಾಗಿ ಪಡ್ಕೋಬೋದು. ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ವಿಡಿಯೋ ನೋಡಿದ್ದೀರಾ ಅಂತ ಅಂದ್ಕೊತೀನಿ. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಹೆಚ್ಚಿನಾಗಿ ಏನಾನ ವಿಡಿಯೋಗಳನ್ನ ಬೇಕಿದ್ರೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.